ಆತುರದ ಎಸ್ಸಿ-ಎಸ್ಟಿ ಸಭೆ ನಡೆಸದಂತೆ ದಲಿತ ಮುಖಂಡರ ಆಗ್ರಹ. ಪ್ರತ್ಯೇಕ ಸಭೆ ನಡೆಸುವ ಭರವಸೆ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಸೌಹಾರ್ದದಿಂದ ರಂಜಾನ್ ಹಾಗೂ ಹೋಳಿ ಹಬ್ಬ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ತಾಲೂಕಿನ ಶಿರಗುಪ್ಪಿ ಗ್ರಾಮ ಪಂಚಾಯತ ಸಭಾಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಶಾಂತಿಪಾಲನೆ ಸಭೆ ಮತ್ತು ಎಸ್ಸಿ-ಎಸ್ಟಿ ಸಮುದಾಯದ ಕುಂದು ಕೊರತೆ ಸಭೆಯಲ್ಲಿ ಮಾತನಾಡಿದರು. ಎಸ್ಪಿ ಡಾ. ಭೀಮಾಶಂಕರ ಗುಳೇದ ಮಾತನಾಡಿ, ಕಾಮಣ್ಣನ ದಹನದ ವೇಳೆ ಚಿಕ್ಕ ಮಕ್ಕಳ ಬಗ್ಗೆ ಜಾಗೃತಿಯಿಂದ ಇರಬೇಕು, ನೈಸರ್ಗಿಕ ಬಣ್ಣ ಉಪಯೋಗ ಮಾಡಬೇಕು, ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕುಂದು ಕೊರತೆ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಸಭೆಯಲ್ಲಿ ದಲಿತ ಮುಖಂಡರು ಎಸ್ಸಿ-ಎಸ್ಟಿ ಕುಂದು ಕೊರತೆ ಸಭೆಯನ್ನು ಆತುರವಾಗಿ ಮಾಡದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಈ ಸಭೆಯಲ್ಲಿ ಪ್ರಸ್ತಾಪಿಸುವುದು ಸಮಂಜಸವಲ್ಲ, ದಲಿತರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತ್ಯೇಕ ಸಭೆ ಮಾಡುವಂತೆ ಒತ್ತಾಯಿಸಿದರು. ದಲಿತ ಮುಖಂಡ ಸಂಜಯ ತಳವಳಕರ ಮಾತನಾಡಿ, ಶಾಂತಿ ಸಭೆಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಕುಂದು ಕೊರತೆ ಕುರಿತು ಚರ್ಚಿಸುವುದು ಬೇಡ, ಅದಕ್ಕಾಗಿ ಪ್ರತ್ಯೇಕ ಸಭೆ ನಡೆಸಿ ಎಂದು ಸಲಹೆ ನೀಡಿದರು. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಎಸ್ಸಿ-ಎಸ್ಟಿ ಕುಂದು ಕೊರತೆಯನ್ನು ಸಭೆ ಪ್ರತ್ಯೇಕವಾಗಿ ಕರೆಯಲಾಗುವುದು ಎಂದು ತಿಳಿಸಿದರು. ಈ ವೇಳೆ ತಹಸೀಲ್ದಾರ್ ರಾಜೇಶ್ ಅಬಲಿ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳ್ಳಿ, ಸಿಪಿಐ ಸಂತೋಷ್ ಹಳ್ಳೂರ್, ಶಿರಗುಪ್ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಗದಾಳೆ, ಉಪಾಧ್ಯಕ್ಷ ರಾಮಗೌಡ್ ಪಾಟೀಲ್, ಅಬಕಾರಿ ಅಧಿಕಾರಿ ಮಹಾಂತೇಶ್ ಬಂಡಗಾರ್, ಪಿಎಸ್ಐ ಬಸನಗೌಡ ಬಿರಾದಾರ್, ಅಣ್ಣಾಸಾಹೇಬ್ ಕೋರೆ, ಎಸ್.ಡಿ. ಮುಲ್ಲಾ, ಪಿಡಿಒ ಶಿಲ್ಪಾ ನಾಯಿಕವಾಡಿ, ಗ್ರಾಮಾಡಳಿತಾಧಿಕಾರಿ ಸುನೀಲ್ ಕಾಂಬಳೆ, ಮುಖಂಡರಾದ ವಿಜಯ ಕಿವಾಟೆ, ಈರಗೌಡ್ ಪಾಟೀಲ್, ಈಶ್ವರ್ ಕಾಂಬಳೆ, ಸಚಿನ್ ಕಾಂಬಳೆ, ರಮೇಶ್ ಕಾಂಬಳೆ, ಗೌತಮ್ ಜತ್ರಾಟೆ, ರವಿ ಕುರಣೆ, ಇಕ್ಬಾಲ್ ಕನವಾಡೆ ಸೇರಿದಂತೆ ಇತರರಿದ್ದರು. ತಾವು ಇಷ್ಟು ಶಾರ್ಟ್ ನೋಟಿಸ್ ಇದ್ರು ಕೂಡ ತಾವು ಸುಮಾರು ಜನರು ನಮ್ಮ ಜೊತೆ ಭಾಗಿಯಾಗಲಿಕ್ಕೆ ಬಂದಿರಿ. ನಮ್ಗೆಲ್ರಿಗೂ ನಮ್ಮ ಜಿಲ್ಲಾಡಳಿತ ಪರವಾಗಿ ಸ್ವಾಗತಿಸ್ತಾ ನಮ್ಮ ಮೀಟಿಂಗ್ ಅನ್ನು ಶುರು ಮಾಡೋಣ. ಬಹಳ ಸಣ್ಣ ಸಮಯದ ಅವಧಿನಲ್ಲಿ ತಾವು ಆಯೋಜನೆ ಮಾಡಿದ್ದೀರಿ. ಬಹಳ ಸುಂದರವಾದಂಥ ಈ ಒಂದು ಸಭಾಂಗಣದಲ್ಲಿ ಇಷ್ಟು ಶಾಂತಿಯುತ ಒಂದು ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ. ನನ್ನ ಪ್ರಕಾರ ಎಸ್ ಪಿ ಅವರೇ, ಇಲ್ಲಿ ಆಲ್ರೆಡಿ ಶಾಂತಿ ಇದೆ, ಸೌಹಾರ್ದತೆ ಇದೆ. ನನ್ನ ಕರಿಯರಲ್ಲಿ ಬಹುಶಃ ಮೊದಲನೇ ಈಗ ಮುಗಿಸ್ಬೇಕನ್ನಿಸ್ತಾ ಇದೆ, ಈಗ ಮುಗಿತು. ಇದೇ ರೀತಿಯ ಸೌಹಾರ್ದತೆ, ಇದೇ ರೀತಿಯ ಸಮಾನತೆ, ಇದೇ ರೀತಿಯ ಶಾಂತಿ, ಇದೇ ರೀತಿಯ ಸಹಿಷ್ಣುತೆ ಈ ಊರಲ್ಲಿ, ಈ ತಾಲೂಕಲ್ಲಿ, ಈ ಜಿಲ್ಲೆನಲ್ಲಿ ಸದಾ ಇರಲಿ ಅಂತ ಆ ದೇವರಿಗೆ ಕೋರುತ್ತಾ ನನ್ನ ಪ್ರಕಾರ ಈ ಸಭೆಯನ್ನು ಮುಕ್ತಾಯ ಮಾಡಬಹುದು. ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಏನು ಇಶ್ಯೂ ಇಲ್ಲ, ಯಾರು ಏನು ಹೇಳ್ತಾ ಇಲ್ಲ. ಅಂದ್ರೆ ಎಲ್ಲರೂ ಅವ್ರ ಪಾಠದವರು ಬಹಳ ಆರಾಮಾಗಿದ್ದಾರೆ. ಅವರ ಹಬ್ಬ ಅವರು ಆಚರಣೆ ಮಾಡ್ತಾರೆ, ನಮ್ಮ ಹೋಲಿ ಹಬ್ಬ ಆಚರಣೆ ಆಗುತ್ತೆ. ಒಂದೇ ಪಾಯಿಂಟ್ ಏನಂದ್ರೆ, ಎಷ್ಟು ಶಾಂತಿಯುತವಾಗಿ ಇವತ್ತು ನಮ್ಗೆ ತಾವು ಈ ಒಂದು ಸಭೆ ನಡೆಸಿಕೊಟ್ಟಿದ್ರು, ಆ ದಿನ ಒಂದು ನಾವು ಅಷ್ಟೇ ಶಾಂತಿಯನ್ನು ಕಾಪಾಡ್ತೀವಿ, ಅಷ್ಟೇ, ಬೇರೆ ಇಶ್ಯೂ ಇಲ್ಲ. ಈಗ ನಮ್ಮ ಎಸ್ ಪಿ ಅವರು ಒಂದೆರಡು ಮಾತು ಹೇಳಿ. ಅನೇಕ ಜನ ದಲಿತ ಕಾರ್ಯಕರ್ತರು ಒಂದು ಸ್ವಲ್ಪ ಕಡಿಮೆ ಬರ, ಆದ್ರೂ ಸಹಿತ ಇಲ್ಲಿವರೆಗೆ ತಾವು ಜಿಲ್ಲಾ ಲೆವೆಲ್ನಲ್ಲಿ ಕೂಡ ಅತ್ಯಂತ ವ್ಯವಸ್ಥಿತವಾದಂಥ ದಲಿತ ಮೀಟಿಂಗ್ಗಳನ್ನು ತಾವು ಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀರಿ. ವಿಭಾಗ ಮಟ್ಟದಲ್ಲಿ ಎಸ್ ಸಿ ಸಾಹೇಬರು ಮತ್ತು ಡಿ ಸಿ ಸಾಹೇಬರು ಕೂಡ, ಡಿ ಎಸ್ ಪಿ ಸಾಹೇಬರು ಕೂಡ, ಇವರು ಕೂಡ ಈ ನಮ್ಮ ದಲಿತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈ ನಡೆಸೋ ಸಮಯದಲ್ಲಿ ಇದೀಗ ಡಿ ಸಿ ಸಾಹೇಬರು ಮತ್ತು ಎಸ್ ಪಿ ಸಾಹೇಬರು ಕೂಡ ಹೇಳಿದರು ರಂಜಾನ್ ಹಬ್ಬದ ಬಗ್ಗೆ. ಸರ್, ನಮಗೆ 57 ವರ್ಷ ಆಗೈತಿ, ಇನ್ನೂವರೆಗೆ ನಮ್ಮ ಕಾಗವಾಡ ಮತ್ತು ಅಥಣಿ ಭಾಗದಲ್ಲಿ ಒಂದು 17 ವರ್ಷದ ಒಂದು ಸ್ಮಾಲ್ ಘಟನೆಯನ್ನು ಬಿಟ್ಟರೆ ಇನ್ನೂವರೆಗೆ ಇಂಥ ಘಟನೆಗಳನ್ನ ನಾವು ಅಥಣಿ ಮತ್ತು ಕಾಗವಾಡ ತಾಲೂಕದಲ್ಲಿ ಯಾವಾಗಲೂ ನೋಡಿಲ್ಲ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಬಾಂಧವರು ನನಗನಿಸಿದ ಮಟ್ಟಿಗೆ ಅಥಣಿ ಮತ್ತು ಕಾಗವಾಡ ತಾಲೂಕದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನಾನು ಇಡೀ ಭಾರತ ದೇಶದಲ್ಲೇ ನೋಡಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹಬ್ಬ
ಅವರು ಹರಿದನ್ನ ಇದ್ರು, ಇಲ್ಲಿ ಕೂಡ ಇರ್ತಕ್ಕಂಥ ಅದರ್ಸ್ ಜನ ಕೂಡ ಎಲ್ಲರಿಗೆ ಅವ್ರ ಆಮಂತ್ರಣ ಕೊಟ್ಟಿರ್ತಾರೆ. ಎಲ್ಲರೂ ಅವ್ರ ಮನೆಗೆ ಹೋಗೋದು, ಊಟ ಮಾಡೋದು, ಮತ್ತು ಅವರು ಕೂಡ ಈ ರೋಜಾದಲ್ಲಿರೋ ಕಾರಣದಲ್ಲಿ ಸಾಯಂಕಾಲ ಜನರಲ್ಲಿರ್ತಕ್ಕಂಥ ಕೆಲವು ಜನ ಎಲ್ಲರೂ ಕೂಡ ಸಾಯಂಕಾಲ ಉಪವಾಸ ಬಿಡ್ಲಾಕ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಇಂಥ ಒಂದು ಭಾಯಿಚಾರದಿಂದ ಬರ್ತಕ್ಕಂಥ ಇದು ಕಾಗವಾಡ ಮತ್ತು ಅಥಣಿ 2 ತಾಲೂಕುಗಳ ಅದಾವ. ಅದಕ್ಕಾಗಿ ಸಾಹೇಬ್ರ ತಾವು ಇಲ್ಲಿ ಬಂದೇರಿ. ಆದ್ರೂ ನಾವೇನು ಮಾಡ್ತೀವಿ, ನಾವು ನಂತರ DSP ಸಾಹೇಬರು ಮತ್ತು SO ಸಾಹೇಬ್ರ ನೇತೃತ್ವದಲ್ಲಿ ನಮ್ದೊಂದು ಎಲ್ಲ ದಲಿತರ ಒಂದು ಮೀಟಿಂಗ್ ನಡೆಸಿರುತ್ತೆ. ಇಷ್ಟ ನಮಗೆ ವಿನಂತಿ ಐತಿ. ಯಾಕಂದ್ರೆ ಈಗ ನೀವು ಭಾಳ ಗಡಬಡಿ ಹಾಕಂತಾರೆ. ಸಾಹೇಬ್ರ ಕಡೆ ಬಂದಿರಿ ಮತ್ತು ಇದೆಲ್ಲ ಏನು ಶಾಂತ ವಾತಾವರಣದಾಗ ನಾವೆಲ್ಲ ದಲಿತರು ಕೂಡಿ ಯಾರ್ಯಾರು ಮಾತಾಡಿ ಕೆಡಿಸಿರಪ್ಪ ಅನ್ನೋದಕ್ಕಿಂತಲೂ ನಮ್ಗೆ DSP ಸಾಹೇಬ್ರ ನೇತೃತ್ವದಲ್ಲಿ ಮತ್ತು SC ಸಾಹೇಬ್ರ ನೇತೃತ್ವದಲ್ಲಿ, ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ನಮ್ಮ ದಲಿತ ಎಲ್ಲ ನಾಯಕರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿರತಕ್ಕಂಥ ಮನವಿಯನ್ನು ಮಾಡಿ ಇಲ್ಲಿ ನಾವು ನಿಲ್ಲುತ್ತೇವೆ. ಥ್ಯಾಂಕ್ ಯು. ಜೈ ಭೀಮ್.